ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಚಿನ್ ಫ್ರಮ್ ಆಸಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ರ್ಯಾಬಿಟ್ಸ್ನ ಹೇಗೆ ಸಾಕೋದು, ಅದನ್ನ ಹೇಗೆ ನಾವು ಕೇರ್ ಮಾಡೋದು, ಮತ್ತು ಫುಡ್ ಕೂಡ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ನಾನು ಫಸ್ಟ್ ಒನ್ ಏನಂತ ಹೇಳಿದ್ರೆ, ಇದಕ್ಕೆ ನಾವು ಫುಡ್ಡಲ್ಲಿ ಇದು ಪ್ರಿಯವಾದದ್ದು ಅಂತ ಹೇಳಿದ್ರೆ ಗರ್ಕೆ ಎಲ್ಲ ಗೊತ್ತಿರುತ್ತೆ ನಿಮಗೆ. ಈ ನಮ್ಮ ರೋಡ್ ಸೈಡಲ್ಲೆಲ್ಲ ಬೆಳೆದಿರುತ್ತೆ, ಮತ್ತು ಆ ಕಡೆ ನಾವು ಪಾರ್ಕಲ್ಲೆಲ್ಲ ಹೋದಂಥ ಸಂದರ್ಭ ಗರ್ಕೆಗಳು ಬೆಳೆದಿರುತ್ತೆ. ಆ ಗರ್ಕೆ ಇದಕ್ಕೆ ತುಂಬ ಪ್ರಿಯವಾದ್ದಾಗಿರುತ್ತೆ. ಜೊತೆಗೆ ಇದಕ್ಕೆ ನಾವು ಎಲ್ಲ ರೀತಿ ವೆಜಿಟೇಬಲ್ಸ್ ಕೊಡ್ಬೋದು. ಅಂದರೆ ವೆಜಿಟೇಬಲ್ಸ್ನ ನಾವು ನೀಟಾಗಿ ತೊಳೆದು ಕೊಟ್ಟರೆ ತುಂಬ ಉತ್ತಮ, ಯಾಕಂದರೆ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರೆ, ಅದು ಕೆಡಬಾರ್ದು ಅಂತೇಳಿ. ಸೊ ಅದರಿಂದ ಇದಕ್ಕೆ ನೀಟಾಗಿ ಆ ಪೆಸ್ಟಿಸೈಡ್ಸ್ ಎಲ್ಲ ತೊಳೆದು ಕೊಡಬೇಕಾಗುತ್ತೆ. ಜೊತೆಗೆ ನೀವು ನಾವು ತಿನ್ನೋವಂಥ ರೈಸ್ ಇವೆಲ್ಲ ತಿನ್ನುತ್ತದು, ಮತ್ತು ನಾವು ಮನೆಯಲ್ಲೇ ಈ ಗೋಧಿ ಮತ್ತು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನೆಲ್ಲ ಪುಡಿ ಮಾಡಿ, ಅಂದರೆ ಮಿಲ್ ಮಾಡಿಸಿ ಅದನ್ನು ಕೂಡ ನಾವು ಸ್ವಲ್ಪ ಒದ್ದೆ ಮಾಡಿ ಅದಕ್ಕೆ ಕೊಡ್ಬೋದು ಅದನ್ನು. ಇದು ನ್ಯೂಜಿಲ್ಯಾಂಡ್ ಬ್ರೀಡ್. ಇದರಲ್ಲಿ ವೈಟ್ ಮತ್ತು ಗ್ರೇ, ಬ್ಲ್ಯಾಕ್ ಮತ್ತು ಪ್ಯಾಚಸ್ ಬರುತ್ತೆ. ವೈಟ್ ಬ್ಲ್ಯಾಕ್ ಪ್ಯಾಚಸ್ ಅಥವಾ ಬ್ರೌನ್ ಪ್ಯಾಚಸ್ ಎಲ್ಲ ಬರುತ್ತೆ ಇದರಲ್ಲಿ, ಈ ಬ್ರೀಡಲ್ಲಿ. ಮತ್ತು ರೆಡ್ಡೇ ಇದೆ ನೋಡಿ ಇದರಲ್ಲಿ. ಅದು ಎಸ್ಪೆಷಲಿ ವೈಟ್ ಏನು ರ್ಯಾಬಿಟ್ಸ್ ಇರುತ್ತೆ, ಅದಕ್ಕೆ ಈ ರೀತಿ ರೆಡ್ ಐ ಬರುತ್ತೆ. ಇದೇ ಒಂಥರ ಲುಕ್ಕಾಗಿ ಕಾಣುತ್ತೆ. ಜಾಸ್ತಿ ಜನ ಈ ಮಕ್ಕಳೆಲ್ಲ ಮನೇಲಿ ಸಾಕ್ಬೇಕಂದ್ರೆ ಅದು ಒಂಥರ ಕ್ಯೂಟ್ ಆಗಿರುತ್ತೆ ಇದು. ಸೊ ಇದಕ್ಕೆ ನಾವು ಇನ್ನೊಂದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ, ತುಂಬ ಒಂಥರ ಮುದ್ದಾಗಿರುತ್ತೆ. ಅದನ್ನು ನಾವು ಆದಷ್ಟು ಕೇರಿಂಗಾಗಿ ನೋಡ್ಕೋಬೇಕು, ಇಲ್ಲಾಂದರೆ ಫಂಗಸ್ ಆಗುತ್ತೆ. ಫಂಗಸ್ ಅಂತ ಹೇಳಿದ್ರೆ ಇಲ್ಲಿ ನೋಸ್ ಮೇಲೆ ಒಂಥರ ಗಂಟು ಥರ ಬರುತ್ತೆ, ಅದು ಫಂಗಸ್ ಆಗುತ್ತೆ. ಇನ್ನು ಕೆಲವೊಮ್ಮೆ ನೀವು ನೀಟಾಗಿ ಅದರಿಂದ ಗೂಡೆಲ್ಲ ನೀಟಾಗಿ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಈ ಕಿವಿಲಿ ಕೂಡ ಇನ್ಫೆಕ್ಷನ್ ಆಗಿ ಕಿವಿ ಮುರ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅಂದರೆ ನೋಡಿ ಹೇಗೆ ಸ್ಟ್ರೈಟಾಗಿ ನಿಂತಿದೆ, ಇದೇ ಲುಕ್ ಅದಕ್ಕೆ ರ್ಯಾಬಿಟ್ಗೆ. ಬಟ್ ಇದು ಏನಾಗುತ್ತೆ ಅಂತಂದರೆ ಕಿವಿ ಇದ್ದಿದ್ದು ಒಂಥರ ಬೆಂಡ್ ಆಗಿಬಿಡುತ್ತೆ, ಮತ್ತು ಅದೇ ರೀತಿ ಸ್ಟ್ರೈಟಾಗಿ ನಿಂತ್ಕೊಳ್ಳೋದಿಲ್ಲ. ಸೊ ಅದರಿಂದ ನೀಟಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ಮೇಂಟೈನ್ ಮಾಡಿ. ಈ ಮರಿ ಅಡಲ್ಟ್ ಆಗಬೇಕಂತ ಹೇಳಿದ್ರೆ ಮಿನಿಮಮ್ 3 to 4 months ಬೇಕು. 3 to 4 months ನಂತರ ನೀವು ಮೇಲ್ ಜೊತೆ ಬಿಟ್ಟಂತ ಸಂದರ್ಭದಲ್ಲಿ ಅದು ಕ್ರಾಸ್ ಆಗುತ್ತೆ. ಕ್ರಾಸ್ ಆದ ನಂತರ ಅದು ವಿತಿನ್ 1 monthಲ್ಲಿ ಅಥವಾ 1 month ಮೇಲೆ ಒಂದು 2 days 32 daysಲ್ಲೆಲ್ಲ ನಿಮಗೆ ಮರಿ ಹಾಕುತ್ತೆ. ಮರಿ ಹಾಕಿದ್ಮೇಲೆ ನೀವು ಮೇಲ್ನ ಸಪ್ರೇಟ್ ಮಾಡಿಬಿಡ್ಬೇಕಾಗುತ್ತೆ, ಫೀಮೇಲ್ ಮಾತ್ರ ಬಿಡಬೇಕು. ಯಾಕಂದರೆ ಮೇಲ್ ಮತ್ತು ಫೀಮೇಲ್ ಎರಡೂ ಜಗಳಾಡೋಕ್ಕೆ ಶುರುವಾದ ಸಂದರ್ಭದಲ್ಲಿ ಮರಿಗಳು ಸಾಯೋಂಥ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಮರಿನ ತಾಯಿನೇ ಕಚ್ಚಿ ಸಾಯಿಸ್ಬಿಡೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಇಮಿಡಿಯೇಟಾಗಿ ನೀವು ಕ್ರಾಸ್ ಆದಮೇಲೆ ನೀವು ಮೇಲ್ನ ನೀವು ಸಪ್ರೇಟ್ ಮಾಡಿಬಿಡಿ. ಮತ್ತು ಇದಕ್ಕೆ ಡಿವಾರ್ಮಿಂಗ್ ಮಾಡಬೇಕಾಗುತ್ತೆ. ಅದು ಬಾಡಿ ವೆಯ್ಟ್ ತಕ್ಕಂಗೆ ಅದು 0.5 ml ಅಥವಾ 1 ml ಹೀಗೆ ನೋಡಿಕೊಂಡು ನಾವು ಡಿವಾರ್ಮಿಂಗ್ ಮಾಡಬೇಕು ಎವ್ರಿ 21 daysಗೆ ಒಂದ್ಸರಿ. ಮತ್ತು ಇದಕ್ಕೆ ನಾವು ಕ್ಯಾಲ್ಶಿಯಂ ಮತ್ತು ಸಪ್ಲಿಮೆಂಟ್ಸ್ ಕೊಡೋದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಒಂದು ಡಿಫಿಷಿಯನ್ಸಿಗಳಿರಲ್ಲ. ಇನ್ ಕೇಸ್ ಡಿಫಿಷಿಯನ್ಸಿ ಏನಾದ್ರು ಇದ್ರೂ ಸಹ ಕಿವಿಗಳು ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಮತ್ತು ಅದು ಲುಕ್ ಕೂಡ ಹಾಳಾಗುತ್ತೆ. ಫಂಗಸ್ಸು ಕೆಲವೊಮ್ಮೆ ಬಂದಂಥ ಸಂದರ್ಭದಲ್ಲಿ ಬರೋದನ್ನು ಅವಾಯ್ಡ್ ಮಾಡುತ್ತೆ ನಾವು ಸಪ್ಲಿಮೆಂಟ್ಸ್ ಕೊಟ್ಟಂಥ ಸಂದರ್ಭದಲ್ಲಿ. ಸೊ ಅದು ಕೂಡ ಒಂದು ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಮತ್ತು ಈ ಏನು ರ್ಯಾಬಿಟ್ಸ್ ಇದ್ದಾವೆ, ಇದು ಇಂಗ್ಲೆಂಡ್ ರ್ಯಾಬಿಟ್ಸ್, ಇದನ್ನು ಮೇಯ್ನ್ಲಿ ಮೀಟ್ ಪರ್ಪಸ್ ಯೂಸ್ ಮಾಡ್ತಾರೆ. ಇದನ್ನು ಮೀಟ್ ಪರ್ಪಸ್ ಯೂಸ್ ಮಾಡೋದ್ರಿಂದಾಗಿ ತುಂಬ ಸೇಲಿಂಗ್ ಇದೆ. ಜೊತೆಗೆ ಇದನ್ನೇ ರ್ಯಾಬಿಟ್ ಫಾರಮ್ ಅಂತೇಳಿ ಸುಮಾರು ಕಡೆ ಮಾಡಿಕೊಂಡು ಅದನ್ನು ಬ್ರೀಡ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ರ್ಯಾಬಿಟ್ಸ್ನ ಹೇಗೆ ಕೇರ್ ಮಾಡೋದು ಮತ್ತು ಅದಕ್ಕೆ ಏನು ಮೆಡಿಸಿನ್ ಕೊಡೋದು ಅಂತೇಳಿ. ನಾನು ಈ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಬೇರೆ ಬೇರೆ ವೆರೈಟಿ ಆದಂಥ ರ್ಯಾಬಿಟ್ಸ್ ಮತ್ತು ಬರ್ಡ್ಸ್ ಅನಿಮಲ್ಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. See you in the next video. Bye bye.